ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್ ಗಳನ್ನ ಹೆಂಗ್ ಕಂಡುಹಿಡಿಯೋದು ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ SSC GD ಎಕ್ಸಾಮ್ಸ್ ಗಳಾಗಿರ್ಬೋದು, CGL ಎಕ್ಸಾಮ್ಸ್ ಗಳಾಗಿರ್ಬೋದು, ಅಥವಾ CHSL ಆಗಿರ್ಬೋದು, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅನ್ನ ತಗೊಂಡ್ರೆ ಅಂತಂದ ಹೇಳಿದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಆಮೇಲೆ ಕ್ಯಾಲ್ಕುಲೇಷನ್ ಅಲ್ಲಿ ಬಹಳ ಯೂಸ್ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಕಷನ್ಗೆ ಹೋಗೋಣ. ಇಲ್ಲಿ ನೋಡ್ರಿ, ಜಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದರಿಂದ 19ರವರೆಗೂ ಏನಂತಂದ ಹೇಳಿದ್ರೆ ನೀವು ಸ್ಕ್ವೇರ್ ರೂಟ್ ಗಳನ್ನ ನಿಮ್ಗೆ ನೆನ್ಪಿಟ್ಕೋಬೇಕಷ್ಟೆ. ಒಂದ್ಸರಿ ಏನಂತಂದ ಹೇಳಿದ್ರೆ ನೆನ್ಪಿಟ್ಕೊಂಡ್ರೆ ಸಾಕು. ಒಂದರಿಂದ ಏನಂತಂದ ಹೇಳಿದ್ರೆ ಎಲ್ಲಿವರೆಗೂ 19ರವರೆಗೂ ನೆನ್ಪಿಟ್ಕೊಂಡ್ರೆ ಸಾಕು, ಉಳಿದದ್ದೇನು ಬೇಡ. ಇಲ್ಲೇನು, ಇಲ್ಲೇನ್ ನೆನ್ಪಿಟ್ಕೋಬೇಕು, ಒಂದ್ ಕಡೆ ಸೈಡ್ ಬರ್ದಿಟ್ಕೊಡ್ರಿ ಆ ನಂಬರ್ಸ್ ಗಳನ್ನ. ಆಮೇಲೆ ಅದ್ರ ಸ್ಕ್ವೇರ್, ಒಂದ್ರ ಸ್ಕ್ವೇರ್ ಎಷ್ಟು ಒಂದು, ಇದ್ರದ್ದು ಯೂನಿಟ್ ಡಿಜಿಟಲ್ ಎಷ್ಟು, ಯಾವ ವ್ಯಾಲ್ಯೂ ಐತಿ ಅಂತಂದ ಹೇಳಿ ಒಂದೈತಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ 170 ಐತೆ. 170 ಐತೆ. ಇದನ್ನ ನಾವೇನಂತ ಹೇಳ್ತೀವಿ, ಇದನ್ನ ಬಿಡಿ ಅಂತಂದ್ ಹೇಳ್ತೀವಿ, ಇದು 10 ಅಂತಂದ್ ಹೇಳ್ತೀವಿ, ಇದು 1000 ಅಂತ, ಸಾರಿ 100 ಅಂತಂದ್ ಹೇಳ್ತೀವಲ್ಲ. 100 10 ಬಿಡಿ ಅಂತಂದ್ ಹೇಳ್ಬಿಟ್ಟು ಬಿಡಿ 10 100. ನೆಕ್ಸ್ಟ್ ಏನಾದ್ರು ಬಂತಂತ ಹೇಳಿದ್ರೆ ಅದನ್ನ 1000 ಅಂತಂದ್ ಹೇಳ್ತೀವಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತಲ್ಲ ಸಂಖ್ಯೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಯೂನಿಟ್ ಡಿಜಿಟ್ ಅಂತ ಕರಿತೀವಿ. ಬಿಡಿ ಸ್ಥಾನದಲ್ಲಿ ಬರುವಂತದ್ನ ಯೂನಿಟ್ ಡಿಜಿಟ್ ಅಂತ ಕರಿತೀವಿ. ಇಲ್ಲಿ ಒಂದೇ ಐತಿ. ಇಲ್ಲಿ ನೋಡ್ರಿ, ಸ್ಕ್ವೇರ್ ಅಲ್ಲಿ ಒಂದೈತೆ, ಅದು ಯೂನಿಟ್ ಡಿಜಿಟ್ ಏನಾಯ್ತು, ಒಂದಾಯ್ತು. ಎರಡರದ್ದು ಎಷ್ಟಾಗತ್ತ, 4 ಆಗತ್ತ. ಮೂರದ್ದು ಎಷ್ಟಾಗತ್ತ, 9 ಆಗತ್ತ. 4ರದ್ದು ಸ್ಕ್ವೇರ್ ಎಷ್ಟು, 16. ಇದ್ರದ್ದು ಬಿಡಿ ಸ್ಥಾನದಲ್ಲಿ ಎಷ್ಟೈತಿ, ಯೂನಿಟ್ ಡಿಜಿಟ್ 6 ಅಂತಂತ ಹೇಳ್ತೀವಿ. 5ರದ್ದು 25, ಹಂಗಂದ್ರೆ 5. 6ರದ್ದು 36, 6 ಆಗತ್ತೆ ಯೂನಿಟ್ ಡಿಜಿಟ್. 7ರದ್ದು ಎಷ್ಟು, 49, 9 ಆಗತ್ತೆ. ಆಮೇಲೆ 8ರದ್ದು 64, 4 ಆಗತ್ತ. ಆಮೇಲೆ 9ರದ್ದು 81 ಆಗತ್ತ, 100. ಒಂದ್ ಆಗತ್ತ 81 ಅಂತ ಹೇಳಿದ್ರೆ. 10ರದ್ದು 100 0 ಆಗತ್ತ. ಆಮೇಲೆ 11ರದ್ದು 121, ಬಿಡಿ ಸ್ಥಾನದಲ್ಲಿ ಎಷ್ಟೈತಿ, 1. 12ರದ್ದು 144, 13ರದ್ದು 169, 14 ಸ್ಕ್ವೇರ್ 196, 15ರದ್ದು 225, 16ರದ್ದು 256, 17 289, 18 324, 19 361. ಇಷ್ಟೇನಪ್ಪಾ ಅಂತಂತ ಹೇಳಿದ್ರೆ ನೆನ್ಪಿಟ್ಕೊಂಡ್ರೆ ಸಾಕು. ಒಂದ್ ಕಡೆ ಬರೆದಿಟ್ಕೊಡ್ರಿ ಅಷ್ಟೇ. ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಇವಾಗ. ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂತ ಹೇಳ್ಬಿಟ್ಟು ಜಾಸ್ತಿ ಟೈಮ್ ತಗೊಳತ್ತ ಹೊರತು, ನೀವು ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಂತಂದ ಹೇಳಿದ್ರೆ ಜಾಸ್ತಿ ಟೈಮ್ ತಗೊಳಲ್ಲ. ಫಸ್ಟ್ ಎಕ್ಸಾಂಪಲ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ 169 ಅಂತಂದೈತೆ. ಸ್ಕ್ವೇರ್ ರೂಟ್ ಆಫ್ 169 ಎಷ್ಟಾಗತ್ತ ಅಂತ ಕ್ವಶನ್ ಕೇಳ. ಎಸ್, ನಿಮ್ಗೆಲ್ರಿಗೂ ಗೊತ್ತೈತಿ ಇದನ್ನ ಏನ್ ಅಂತ ಹೇಳ್ತೀರ ಅಂತಂತ ಹೇಳಿದ್ರೆ ನಾನು ಸಿಂಪಲ್ ಎಕ್ಸಾಮ್ ತಗೊಂತಿದ್ದೀನಿ, ಎಷ್ಟು ಬರುತ್ತಂತ ನಾವು ನೋಡೋಣ. ಇಲ್ಲಿ ನಾವು ಫಸ್ಟ್ ಏನಂತಂತ ಹೇಳಿದ್ರೆ ಈ ನಂಬರ್ ನಾನು ಡೈರೆಕ್ಟ್ ಆಗಿ ಬರ್ಕೊಂತೀನಿ, ಈ ತರ ಬರ್ಕೊಂತೀನಿ. ಅದನ್ನ ಸ್ಕ್ವೇರ್ ಎಲ್ಲ ಬೇಡ. ಇಲ್ಲಿ ಯೂನಿಟ್ ಡಿಜಿಟಲ್ ಎಷ್ಟೈತಿ ಅಂತ ನಾನು ವ್ಯಾಲ್ಯೂ ನೋಡ್ತೀನಿ. ಎಷ್ಟೈತಿ, 9 ಐತಿ. ಅದನ್ನ ನಾನು ಚೆಕ್ ಮಾಡ್ತೀನಿ ಯಾವ ಯೂನಿಟ್ ಡಿಜಿಟಲ್ ಬಂದೈತಿ ಅಂತಂದ ಹೇಳಿ. ಇಲ್ಲಿ ನೋಡ್ರಿ 9 ಐತಿ ಬಿಡಿ ಸ್ಥಾನದಲ್ಲಿ. ಈ ಬಿಡಿ ಸ್ಥಾನದಲ್ಲಿ 9 ಐತಲ್ಲ, ಈಗ ನಾನು ಇಲ್ಲೊಂದು ನಾನು ಹಾಕೊಂಡಿದ್ದೀನಿ ನೋಡ್ರಿ, ಇಲ್ಲಿ ಸ್ಕ್ವೇರ್ ಬಾಕ್ಸ್ ಹಾಕೊಂಡಿದ್ದೀನಲ್ಲ, ಇಲ್ಲಿ ನಾನು ಚೆಕ್ ಮಾಡ್ತೀನಿ ಎಲ್ಲೆಲ್ಲಿ ಬಂದೈತಿ. 9 ಇಲ್ಲಿ ಬಂದೈತೆ, ಆಮೇಲೆ 9 ಇಲ್ಲಿಗೆ ಬಂದೈತೆ. ಅಂದ್ರ ಇವಾಗ ಏನಂತಂದ್ ಹೇಳಿದ್ರೆ ನಾನು ಇದ್ರದ್ದು ಸ್ಕ್ವೇರ್ ರೂಟ್ ಕಂಡಿಡ್ಯಾಕ್ ನೋಡಿ ಅಂತಂದ್ ಹೇಳಿದ್ರೆ 2 ಡಿಜಿಟ್ ಬರುತ್ತಲ್ಲ. ಫಸ್ಟ್ ಅಲ್ಲಿ ಏನ್ ಬರ್ಬೋದು, ಒಂದು 3 ಅಂತ ಬರ್ಬೋದು, ಅಥವಾ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 7 ಅಂತ ಬರ್ಬೋದು. ನಮ್ಗೆ ಕನ್ಫರ್ಮ್ ಇಲ್ಲ, ನಾವು ನೋಡೋಣ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು 16 ಐತ್ ನೋಡ್ರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 16. ನೆಕ್ಸ್ಟ್ 16 ಆಯ್ತಾ. ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಎಸ್, ಇಲ್ಲಿ ಏನಂತಂದ್ ಹೇಳಿದ್ರೆ ಈ ಇಷ್ಟೆಲ್ಲ ನಂಬರ್ಸ್ ಇದಾವಲ್ಲ. 169 ಅಂತಂದೈತೆ. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯೂನಿಟ್ ಡಿಜಿಟ್ ನ ತಗೊಂಡ್ವಿ. ಈ 9 ಎಲ್ಲಿ ಪ್ರೆಸೆಂಟ್ ಆಗತ್ ನೋಡಿದ್ವಿ. ಇಲ್ಲಿ 2 ಕಡೆ ಏನಂತಂದ್ ಹೇಳಿದ್ರೆ ಪ್ರೆಸೆಂಟ್ ಆಗತ್ತ. ಅದ್ರ ಹಿಂದಿನ ನಂಬರ್ ಯಾವ್ದು, 3 ಮತ್ತು ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 7. 3 ಮತ್ತು 7 ಯಾವ್ದಾದ್ರು ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನಂಬರ್ ಬರುತ್ತ. ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರುತ್ತಲ್ಲ, ಅಲ್ಲಿ ಯಾವ್ದನ್ನ ಕಂಡುಹಿಡಿಯೋದು. ಮೊದ್ಲು ಏನಂತಂದ್ ಹೇಳಿದ್ರೆ 2 ಸಂಖ್ಯೆಗಳನ್ನ ಬಿಟ್ಬಿಡ್ಬೇಕು. ಏನ್ ಕಂಡುಹಿಡಿದ್ರಲ್ಲ ಅದನ್ನ ಬಿಟ್ಬಿಡ್ರಿ. ಈ ನೆಕ್ಸ್ಟ್ 2 ಸಂಖ್ಯೆಗಳನ್ನ ಬಿಟ್ಬಿಟ್ಟು ಉಳಿದಿದ್ದು ಸಂಖ್ಯೆಯನ್ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಒಂದ ಸಂಖ್ಯೆ ಐತೆ, ಈ ಒಂದನ್ನ ಏನಂತಂದ ಹೇಳಿದ್ರೆ ಕನ್ಸಿಡರ್ ಮಾಡಿದ್ರೆ ಅದು ಎಲ್ಲಿ ಬರುತ್ತಾ, ಕಂಡು ಬರುತ್ತಾ ಅಂತ ನೋಡ್ಕೋಬೇಕು. ಇಷ್ಟರೊಳಗಡೆ, ಇದು ಕೆಳಗಡೆ ಇನ್ನು ಹಂಗ ಹೋಗುತ್ತಾ, ಇದು ಎಷ್ಟರೊಳಗಡೆ ಕಂಡು ಬರುತ್ತಾ. ಈ ಒಂದ್ ಅನ್ನೋದು ಎಷ್ಟರೊಳಗಡೆ ಕಂಡು ಬರುತ್ತಾ, 1 ಮತ್ತು 4ರ ನಡುವೆ ಕಂಡು ಬರುತ್ತಾ ನೋಡ್ರಿ. 1 ಮತ್ತು 4ರ ನಡುವೆ ಕಂಡು ಬರುತ್ತಾ. ಯಾವಾಗ್ಲೂ ಹಿಂದ್ಗಡೆ ಸಂಖ್ಯೆನ ತಗೋಬೇಕು. ಅಂದ್ರೆ ನಾನು ಇಲ್ಲಿ ಇಷ್ಟು ತಗೊಂಡೆ, 1 4ರ ನಡುವೆ ಬರೋದ್ರಿಂದ ನಾನು 1ಅನ್ನ ತಗೊಂಡೆ. ನಮ್ದು ಇಲ್ಲಿ ಫಿಕ್ಸ್ ಆಗಿತ್ತು. ಒಂದ್ ಸಂಖ್ಯೆ ಏನಂತಂದ ಹೇಳಿದ್ರೆ ಫಿಕ್ಸ್ ಆಯ್ತು. ಇನ್ ನೆಕ್ಸ್ಟ್ 3 ಬರುತ್ತಾ ಅಥವಾ 7 ಬರುತ್ತಾ ಅಂತ ಥಿಂಕ್ ಮಾಡ್ಬೇಕಲ್ಲ. 3 ಬರುತ್ತಾ 7 ಬರುತ್ತೆ, ಹೆಂಗ್ ಥಿಂಕ್ ಮಾಡದ. ಇಲ್ಲೇನೈತಲ್ಲ, ಈ ಸಂಖ್ಯೆ ಏನೈತಲ್ಲ, ಇದ್ರದ್ದು ಮುಂದಿನ ಸಂಖ್ಯೆ ಯಾವುದು, 2 ಅಂತಂತ ಹೇಳ್ತೀವಿ. ಇಂಟು ಮಾಡ್ರಿ, ಎಷ್ಟು ಬಂತು, 2 ಅಂತಂದ್ ಬಂತು. ಈ 2 ಈಗ ಬಂದಿರೋ 2 ಇಲ್ಲೈತಲ್ಲ, ಈ ಸಂಖ್ಯೆ ಯಾವ ತರ ರಿಲೇಷನ್ ಹೊಂದಿದಾವ ಅಂತ ನೋಡೋದು. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಲೆಸ್ ದನ್ 2 ಐತಂತ ಐತಲ್ಲ.
ಒಂದೇನಪ್ಪಾ ಅಂತಂದ ಹೇಳಿದ್ರೆ ಈ ಸಂಖ್ಯೆ ಇಂಟು ಮಾಡಿದ ತಕ್ಷಣ ನೆಕ್ಸ್ಟ್ ಬರುತ್ತಲ್ಲ ಆ ಸಂಖ್ಯೆಯಿಂದ ಕಡಿಮೆ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಯಾವ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು, ಕಮ್ಮಿ ಸಂಖ್ಯೆ ಇರುವನ್ನ ಚೂಸ್ ಮಾಡ್ಬೇಕು. ಅಪ್ಪಿ ತಪ್ಪಿ ಏನಾದ್ರು ಒಂದೇನಂತಂದ್ ಹೇಳಿದ್ರೆ ಗ್ರೇಟರ್ ದನ್ ಇರ್ತಿತ್ತು ಅಂತಂದ್ ಹೇಳಿದ್ರೆ ದೊಡ್ಡ ಸಂಖ್ಯೆಯನ್ನ ಚೂಸ್ ಮಾಡ್ತಾರೆ. ಇಲ್ಲಿ ಒಂದೇನಂತಂದ್ ಹೇಳಿದ್ರೆ ಇಂಟು ಮಾಡಿದ ತಕ್ಷಣ ಇಲ್ಲಿ ಒಂದ್ ಸಂಖ್ಯೆ ಐತಲ್ಲ ಅದ್ರ ಮುಂದಿನ ಸಂಖ್ಯೆ ಎಷ್ಟು, 2. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಅಂತ ಬಂತು ಅಂತ ಹೇಳಿದ್ರೆ ಇದ್ರ ಮುಂದಿನ ಸಂಖ್ಯೆ ಎಷ್ಟಾಗತ್ತೆ, ಇಂಟು 4 ಮಾಡ್ಬೇಕು, ಅವಾಗ 12 ಆಗತ್ತೆ ಇಲ್ಲಿ. ಸೊ ಈ 12 ಏನಂತಂದ್ ಹೇಳಿದ್ರೆ ಇಲ್ಲಿ ಇರೋ ಸಂಖ್ಯೆಗಿಂತ ಕಡಿಮೆ ಐತೆ ಜಾಸ್ತಿ ಐತೆ ನೋಡ್ಬೇಕು. ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ ಈ ಸಂಖ್ಯೆ ಏನಂತಂದ್ ಹೇಳಿದ್ರೆ ಇಂಟು ಮಾಡಿದ ತಕ್ಷಣ ಕಡಿಮೆ ಇತ್ತಂದ್ರೆ ಚಿಕ್ಕ ಸಂಖ್ಯೆನ ತಗೋಬೇಕು, ಜಾಸ್ತಿ ಇತ್ತಂತಂದ್ ಹೇಳಿದ್ರೆ ದೊಡ್ಡ ಸಂಖ್ಯೆನ ತಗೋಬೇಕು. ಅಂದ್ರೆ ಇಲ್ಲಿ ನಮ್ದು ಆನ್ಸರ್ ಎಷ್ಟಾಗತ್ತಂದ್ರ 13 ಆಗತ್ತ. ಇದೆಷ್ಟಾಗತ್ತ, 13 ಆಗತ್ತ. ಇದೇನು ನಿಮ್ಗ ಸಣ್ಣ ಸಣ್ಣ ಇದ್ದಾಗ ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗತ್ತ. ಇನ್ ಜಾಸ್ತಿ ದೊಡ್ಡ ಇದ್ದಾಗ ಹೆಂಗ್ ಮಾಡ್ಕೋಬೇಕು ಅನ್ನೋದು ನಾನು ಇವಾಗ ಹೇಳ್ತೀನಿ. ಸೊ ಇನ್ನೊಂದ್ 2-3 ಪ್ರಾಕ್ಟೀಸ್ ಮಾಡೋಣ, ಯಾಕಂತಂದ್ ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬೇಕಲ್ಲ ಕರೆಕ್ಟ್ ಆಗಿ. ಇಲ್ಲ ಅಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಆಗಿ ಹಿಡಿದೈತಿ. ನಾನು ಏನೇನ್ ಮಾಡ್ದೆ ಅಂತಂದ್ ಹೇಳಿ ಇನ್ನೂ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ, ಅದನ್ನ ಕೂಡ ನೋಡೋಣ. ಈಗ ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ ಸಾಕ್ರು. ಎಷ್ಟ ಸಂಖ್ಯೆಗಳು ಬರ್ಲದು, ಎಷ್ಟು ಬೇಕಾದಷ್ಟು ಸಂಖ್ಯೆಗಳು ಬರ್ಲಿ, ನಾವೇನಂತಂದ್ ಹೇಳಿದ್ರೆ ಅದೇ ತರ ಮಾಡ್ಬೇಕು. ಸೆಕೆಂಡ್ ನೋಡ್ರಿ, ಸೆಕೆಂಡ್ ಒನ್ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ 256 ಅಂತಂದೈತೆ. ಸ್ಕ್ವೇರ್ ರೂಟ್ ಆಫ್ 256 ಕಂಡಿಡ್ಬೇಕು. ಇಲ್ಲಿ ನಾನು ಸೈಡ್ಗೆ ಬರ್ಕೊಂಡೆ 256 ಅಂತಂದ್ ಹೇಳಿ. ಯೂನಿಟ್ ಡಿಜಿಟಲ್ ಎಷ್ಟೈತಿ, 6 ಐತಿ. ಇಲ್ಲಿ ಯೂನಿಟ್ ಡಿಜಿಟ್ ಒಳಗಡೆ 6 ಇಲ್ಲಿ ಕಂಡು ಬರುತ್ತೆ ನೋಡ್ರಿ, ಇಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಮತ್ ಈ 9 ಒಳಗಡೆ ನೋಡ್ಕೋಬೇಕು ಯೂನಿಟ್ ಡಿಜಿಟ್. ಮತ್ತೆ ಎಲ್ಲಿ ಕಂಡು ಬರುತ್ತೆ, 6 ಇಲ್ಲಿ ಕಂಡು ಬರುತ್ತೆ ನೋಡ್ರಿ. 6 ಹಿಂದ್ಗಡೆ ಸಂಖ್ಯೆ ಯಾವ್ದೈತಿ, 4 ಐತಿ. ಇಲ್ಲಿ 6 ಹಿಂದ್ಗಡೆ ಸಂಖ್ಯೆ 6 ಐತೆ. ಅಂದ್ರ ಇಲ್ಲಿ 2 ಸಂಖ್ಯೆಗಳು ಬರ್ತಾವಲ್ಲ, ಒಂದು 4 ಬರ್ಬೋದು ಅಥವಾ 6 ಬರ್ಬೋದು ಅಂತಂದ್ ಹೇಳಿ ಫಿಕ್ಸ್ ಆಯ್ತು. ಈಗ ನಾವು ನೆಕ್ಸ್ಟ್ ನೋಡ್ಬೇಕು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 2 ಸಂಖ್ಯೆಗಳನ್ನ ಬಿಟ್ಟು ಬಿಡ್ಬೇಕು, ನೆಕ್ಸ್ಟ್ ಸಂಖ್ಯೆ ನೋಡ್ಬೇಕು, ನೆಕ್ಸ್ಟ್ ಗ್ರೂಪ್ ಅನ್ನ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಓನ್ಲಿ 2 ಐತೆ. ಆ 2 ಯಾವ ರೇಂಜ್ ಅಲ್ಲಿ ಕಂಡು ಬರುತ್ತೆ ನೋಡ್ರಿ, 1 ಮತ್ತು 4 ರೇಂಜ್ ಅಲ್ಲಿ 2 ಕಂಡು ಬರುತ್ತಲ್ಲ, ಹಂಗಾದ್ರೆ ಅದ್ರ ಹಿಂದಿಗಡೆ ಸಂಖ್ಯೆಯನ್ನ ತಗೋಬೇಕು. ಅಂದ್ರೆ ನಾವು ಇಲ್ಲಿ 1 ತಗೊಂಡ್ವಿ. ಓಕೆ ಡನ್. ಸೊ ಅದ್ರ ಮುಂದಿನ ಸಂಖ್ಯೆ ಯಾವುದು, ಇಂಟು 2. ಅದ್ರ ಮುಂದಿನ ಸಂಖ್ಯೆ ಯಾವುದು, ಇಂಟು 2. ಇಲ್ಲಿ 1 ಐತಲ್ಲ, ಇದ್ರ ಇಂಟು 2 ಮಾಡ್ರಿ ಅಂತಂದ್ ಹೇಳಿದ್ರೆ 2 ಬರುತ್ತೆ. ಈ 2ಕ್ಕೆ ಯಾವ ತರ ರಿಲೇಷನ್ ಐತಿ, ಲೆಸ್ ದನ್ ಐತೆ, ಈಕ್ವಲ್ ಐತೆ. ಸೊ ಈಕ್ವಲ್ ಅಂಡ್ ಗ್ರೇಟರ್ ದೆನ್ ಬಂತು ಅಂತಂದ್ ಹೇಳಿದ್ರೆ, ಈಕ್ವಲ್ ಅಂಡ್ ಗ್ರೇಟರ್ ದೆನ್ ಬಂತು ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು. ಈಕ್ವಲ್ ಅಂಡ್ ಗ್ರೇಟರ್ ಬಂತು ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ. ಅಪ್ಪಿ ತಪ್ಪಿ ಇಲ್ಲಿ ಎಲ್ಲಾದ್ರೂ ಈ ಸಂಖ್ಯೆ ಎಲ್ಲಾದ್ರೂ 1 ಇತ್ತು ಅಂತಂದ್ ಹೇಳಿದ್ರೆ ಅವಾಗ ಯಾವ್ದು ಚೂಸ್ ಮಾಡ್ತಿದ್ರಿ, 4 ಚೂಸ್ ಮಾಡ್ತಿದ್ರಿ. ಬಟ್ ಆದ್ರೆ ಇಲ್ಲಿ 2 ಐತೆ, ಸೊ ಅದು ಈಕ್ವಲ್ ಆಗೈತೆ. 2ಕ್ಕೆ ಇಂಟು ಮಾಡಿದ ತಕ್ಷಣ ಅವಾಗ ನಾವು ದೊಡ್ಡ ಸಂಖ್ಯೆನ ಚೂಸ್ ಮಾಡಿದ್ವಿ. ಇಲ್ಲಿ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 16 ಅಂತಂದ್ ಹೇಳಿ ಬರುತ್ತೆ. ಸೊ ಇದೆಲ್ರಿಗೂ ಕ್ಲಿಯರ? ಎಸ್. ನಾವ್ ಇನ್ನೊಂದು ನೋಡೋಣ. ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗೋಣ. ಇದನ್ನ ನೀವ್ ಏನಂತಂದ್ ಹೇಳಿದ್ರೆ ಒಂದ್ 3-4 ಸಾರಿ ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಸಣ್ಣ ಇದಾವ ಈ ತರ ಆಗತ್ತ, ಬಟ್ ದೊಡ್ಡ ಇರ್ತಾವ, ಅವಾಗ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲಲ್ಲ, ಅವಾಗ ಪ್ರಾಬ್ಲಮ್ ಆಗತ್ತೆ. ಈಗ ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಏನೈತಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೂರನೇದು 784 ಅಂತಂದೈತಿ. 784. ಇಲ್ಲಿ ನೀವು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಯೂನಿಟ್ ಡಿಜಿಟ್ ಅನ್ನ ನೋಡ್ಬೇಕು. ಯೂನಿಟ್ ಡಿಜಿಟ್ ಇಲ್ಲಿ ಎಷ್ಟೈತಿ, 4 ಅಂತಂದೈತೆ. ಈ 4 ಎಲ್ಲೆಲ್ಲಿ ಪ್ರೆಸೆಂಟ್ ಐತಿ ಸರ್, ಇಲ್ಲಿ ಪ್ರೆಸೆಂಟ್ ಐತ್ರಿ, ಆಮೇಲೆ ಇಲ್ಲಿ ಪ್ರೆಸೆಂಟ್ ಐತ್ರಿ. ಅಂದ್ರೆ 9 ನೋಡ್ಕೋಬೇಕು ಬಿಡಿ ಸ್ಥಾನದಲ್ಲಿ. ಸೊ 2 ಪ್ಲೇಸ್ ಅಲ್ಲಿ ಅದ್ರ ಹಿಂದಿನ ಅಕ್ಷರಗಳ ಸಂಖ್ಯೆಗಳು ಯಾವು, 2 ಮತ್ತು 8. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಅಥವಾ 8 ಅಂತಂದ್ ಹೇಳಿ ಬರುತ್ತೆ. ಆಮೇಲೆ 2 ಸಂಖ್ಯೆಗಳನ್ನ ಬಿಟ್ಟು ಬಿಡ್ಬೇಕು, ನೆಕ್ಸ್ಟ್ ಒಂದೇ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು. ಈ 7 ಯಾವ ರೇಂಜ್ ಅಲ್ಲಿ ಕಂಡು ಬರುತ್ತಾ, 1-4 ರೇಂಜ್ ಅಲ್ಲಿ ಕಂಡು ಬರುತ್ತಾ ಅಥವಾ 4-9 ರೇಂಜ್ ಅಲ್ಲಿ ಕಂಡು ಬರ್ತಾವ. ಸರ್ 4-9 ರೇಂಜ್ ಅಲ್ಲಿ ಕಂಡು ಬರುತ್ತೆ, ಈ ರೇಂಜ್ ಅಲ್ಲಿ ಕಂಡು ಬರುತ್ತಾ. ಈ ರೇಂಜ್ ಅಲ್ಲಿ ಕಂಡು ಬಂತು ಅಂತಂದ್ ಹೇಳಿದ್ರೆ ಅದ್ರ ಹಿಂದಿನ ಸಂಖ್ಯೆ ಯಾವ್ದು ಚೂಸ್ ಮಾಡ್ಬೇಕು, ಚಿಕ್ಕ ಸಂಖ್ಯೆಯನ್ನ. ಇಲ್ಲಿ 2 ಬಂದ್ವಲ್ಲ, 2 ಮತ್ತು 3 ರೇಂಜ್ ಅಲ್ಲಿ ಕಂಡು ಬರುತ್ತ. ಅಂದ್ರೆ 2ಅನ್ನ ನಾವು ಚೂಸ್ ಮಾಡ್ಕೋಬೇಕು. ಒಂದ್ ಸಂಖ್ಯೆ ಆಯ್ತು. ನೆಕ್ಸ್ಟ್ ನಮ್ದು ಸ್ಟೆಪ್ ಏನ್ ಹೇಳಿದ್ವಿ, ಇಲ್ಲಿ 2 ಸಂಖ್ಯೆ ಬಂದವಲ್ಲ, ಈಗ ನಾವು ನೋಡ್ಕೋಬೇಕು ಯಾವ್ದು 2 ಬರುತ್ತಾ 8 ಬರುತ್ತಾ ಅಂತಂದ್ ಹೇಳಿ. ಇದಕ್ಕೆ ಏನ್ ಮಾಡ್ಬೇಕು, ಈ ಸಂಖ್ಯೆ ಇದೆಯಲ್ಲ ಅದ್ರ ಮುಂದಿನ ಸಂಖ್ಯೆಯಿಂದ ಗುಣಿಸ್ಬೇಕು. ಎಷ್ಟು ಬಂತು, 6 ಅಂತ ಬಂತು. ಈ 6 ಇದಕ್ಕೆ ಕಂಪೇರ್ ಮಾಡ್ಬೇಕು. ಏನೈತಿ, ಲೆಸ್ ದನ್ ಐತೆ, ಗ್ರೇಟರ್ ದನ್ ಐತೆ. ಸರ್ 7 ಏನಂತಂದ್ ಹೇಳಿದ್ರೆ 6ಕ್ಕಿಂತ ದೊಡ್ಡದೈತೆ, ಗ್ರೇಟರ್ ದನ್ ಇರೋದ್ರಿಂದ ಇಲ್ಲಿ ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ, ದೊಡ್ಡ ಸಂಖ್ಯೆಯನ್ನ ಚೂಸ್ ಮಾಡ್ತೀವಿ. ಹಂಗಂದ್ರ ಇದು ಯಾವ್ದ್ರದ್ದು, 28ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಆಗತ್ತ. ನಾವು ಇದನ್ನ ಏನಂತಂದ್ ಹೇಳಿದ್ರೆ ಸ್ಕ್ವೇರ್ ಇಟ್ ಮಾಡ್ರಾಗ 784 ಸ್ಕ್ವೇರ್ ಇಟ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ, 28 ಅಂತಂದ್ ಹೇಳಿ ಬರುತ್ತ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್. ನಾವ್ ಇನ್ನೂ ನೋಡೋಣ ಟ್ರೈ ಮಾಡ್ರಿ. ನಾನು ಇದಕ್ಕೆ ಹೋಮ್ವರ್ಕ್ ಅಂತ ಏನಂತ ಕೊಡಂಗಿಲ್ಲ,
ನೀವು ಬೇರೆ ಬೇರೆ ಸಂಖ್ಯೆಗಳನ್ನ ತಗೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಟ್ರೈ ಮಾಡ್ಬೇಕು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಒಂದು ತಗೊಳ್ಳೋಣ, ಬೇರೆ ಸಂಖ್ಯೆನ ತಗೋಣ. 3, 2, 4, 9 ಇದ್ರ ಸ್ಕ್ವೇರ್ ರೂಟ್ ಅನ್ನ ನಾವೇನಂತಂದ್ ಹೇಳಿದ್ರೆ ಕಂಡುಹಿಡಬೇಕು. ಸೊ 3, 2, 4, 9 ನಾನು ಫಸ್ಟ್ ಏನಂತಂದ್ ಹೇಳಿದ್ರೆ ಯೂನಿಟ್ ಡಿಜಿಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಯೂನಿಟ್ ಡಿಜಿಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಮಾಡಿದ್ರಿ 9 ಅಂತಂದ್ ಬಂತು. 9 ಎಲ್ಲೆಲ್ಲೈತಿ 9ನ ಚೆಕ್ ಮಾಡ್ಬೇಕಲ್ಲ. ಇಲ್ಲೈತಿ, ಆಮೇಲೆ ಇಲ್ಲೈತಿ ಯೂನಿಟ್ ಡಿಜಿಟ್ ಒಳಗಡೆ. ಅದ್ರ ಹಿಂದಿನ ಸಂಖ್ಯೆಗಳು ಯಾವುವು? 3 ಮತ್ತು 7. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 3 ಬರ್ಬೋದು ಅಥವಾ 7 ಬರ್ಬೋದು. ಕ್ಲಿಯರ್? ಅದಾದ ನಂತರ 2 ಸಂಖ್ಯೆಯನ್ನ ಬಿಟ್ವಿ. ನೆಕ್ಸ್ಟ್ 2 ಸಂಖ್ಯೆಯನ್ನ ಕಂಡು ಹಿಡ್ಕೋಬೇಕು. ಇಲ್ಲಿ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 32 ಐತಿ. 32 ಯಾವ ರೇಂಜ್ ಅಲ್ಲಿ ಬರುತ್ತೆ ನೋಡ್ರಿ. 32 ಏನಪ್ಪಾ ಅಂತಂದ ಹೇಳಿದ್ರೆ ಈ ರೇಂಜ್ ಅಲ್ಲಿ ಬರುತ್ತೆ ನೋಡ್ರಿ. 25 ಮತ್ತು 36 ನಡುವೆ ಕಂಡು ಬರುತ್ತಾ? ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 5 ಮತ್ತು 6 ನಡುವೆ ಕಂಡು ಬರುತ್ತಾ? ಇದ್ರಲ್ಲಿ ನಾವು ಯಾವ್ದು ಕನ್ಸಿಡರ್ ಮಾಡಬೇಕು? ಯಾವಾಗ್ಲೂ ಚಿಕ್ಕ ಸಂಖ್ಯೆಯನ್ನ ಕನ್ಸಿಡರ್ ಮಾಡಬೇಕು. ಅಂದ್ರೆ 5 ಆಯ್ತು. 5 ತಗೊಂಡ್ವಿ. ಇವಾಗ ನಾವೇನ್ ಮಾಡ್ಬೇಕು? 2 ಸಂಖ್ಯೆ ಅದಾವಲ್ಲ. ಸೊ 2 ಸಂಖ್ಯೆ ಇದ್ರೆ ನಾವ್ ಹೆಂಗ್ ಕಂಡಿಡ್ಬೇಕು? 3 ಅಥವಾ 7 ಅಂತಂದ ಹೇಳಿ. ಸೊ ಇದ್ರ ಮುಂದಿನ ಸಂಖ್ಯೆ ಯಾವುದು? 6. ಇದೆಷ್ಟು ಬಂತ ಆನ್ಸರು? 5, 6 30 ಬಂತು. ಇಲ್ಲಿ ನಮ್ ಸಂಖ್ಯೆ ಎಷ್ಟೈತಿ? 32 ಐತಿ. ಅಂದ್ರೆ 32 ಏನಪ್ಪಾ ಅಂತಂದ ಹೇಳಿದ್ರೆ 30ಕ್ಕಿಂತ ದೊಡ್ಡದಿರೋದ್ರಿಂದ ನಾವ್ ಇಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು. ಅಂದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 57 ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಬರುತ್ತೆ. ಇದ್ರದ್ದು ಸ್ಕ್ವೇರ್ ರೂಟ್ ಎಷ್ಟಾಗತ್ತ? 57 ಆಗತ್ತ. ಸೊ ಎಲ್ರಿಗೂ ಕ್ಲಿಯರಾ? ಎಸ್. ಇದು 4 ಸಂಖ್ಯೆಗಳನ್ನ ಕಂಡುಹಿಡಿಯೋದು. ಸೇಮ್ ಹಂಗೆ ಈಗೇನ್ ನಾವು ಫಸ್ಟ್ ಯೂಸ್ ಮಾಡಿದ್ವಲ್ಲ, ಅದೇ ತರ ಏನಂತಂದ ಹೇಳಿದ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಂತ ಹೋಗ್ಬೇಕು. ನಮ್ಗೇನು ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆ ಸೈಡ್ಗೊಂದು ಇದು ಹಾಕಿದೀವಲ್ಲ, ಟೇಬಲ್ ಹಾಕಿದೀವಲ್ಲ, ಆ ಟೇಬಲ್ ಸ್ವಲ್ಪ ಇಂಪಾರ್ಟೆಂಟ್ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕ್ವಶನ್ ಐತೆ. 6, 8, 8, 9 ಅಂತಂದ ಹೇಳ್ತಿ. ಇದನ್ನ ಸ್ಕ್ವೇರ್ ರೂಟ್ ನ ಕಂಡುಹಿಡ್ಕೊಬೇಕು. ಸೊ 6, 8, 8, 9ನ ಕನ್ಸಿಡರ್ ಮಾಡ್ರಿ. ಅದರಲ್ಲಿ ಯೂನಿಟ್ ಡಿಜಿಟ್ 9 ಅಂತಂದ ಐತಿ. ಎಲ್ಲೆಲ್ಲಿ ಕಂಡು ಬರುತ್ತಾ? 3 ಮತ್ತು 7 ನಡುವೆ ಕಂಡು ಬರುತ್ತಾ? 3 ಅಥವಾ 7 ಬರುತ್ತೆ ಒಂದ್ ಸ್ಥಾನದಲ್ಲಿ. 3 ಅಥವಾ 7. ಅದಾದ ನಂತರ 2 ಸಂಖ್ಯೆಯನ್ನ ಬಿಟ್ಬಿಡ್ರಿ. ನೆಕ್ಸ್ಟ್ 2 ಸಂಖ್ಯೆಯನ್ನ ಕನ್ಸಿಡರ್ ಮಾಡ್ರಿ. 68 ಐತೆ. ಈ 68 ಯಾವ ರೇಂಜ್ ಅಲ್ಲಿ ಕಂಡು ಬರುತ್ತಾ? ಇಲ್ಲಿ ಕಂಡು ಬರುತ್ತಾ? ಇಲ್ಲ, ಇಲ್ಲಿ ಕಂಡು ಬರುತ್ತೆ ನೋಡ್ರಿ. 64 ಮತ್ತು 81 ನಡುವೆ ಕಂಡು ಬರುತ್ತೆ. ಸೊ ಹಂಗಂದ್ರೆ ಇಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು? 8 ಮತ್ತು 9ರಲ್ಲಿ ಚಿಕ್ಕ ಸಂಖ್ಯೆಯನ್ನ ಕನ್ಸಿಡರ್ ಮಾಡ್ಬೇಕು. 8 ಅಂತಂದಾಯ್ತು. ಇಲ್ಲಿ 2 ಸಂಖ್ಯೆಗಳಿದಾವ. 2 ಸಂಖ್ಯೆ ಇದ್ರೆ ಯಾವ ಚೂಸ್ ಮಾಡ್ಬೇಕು? ಯಾವ್ದಂತಂದ ಹೇಳಿ? ದೊಡ್ಡದು ಚೂಸ್ ಮಾಡ್ಬೇಕಾ ಚಿಕ್ಕ ಚೂಸ್ ಮಾಡ್ಬೇಕು? ಹಂಗಂದ್ರೆ ಮುಂದಿನ ಸಂಖ್ಯೆಯಿಂದ ಇಂಟು ಮಾಡ್ಬೇಕು. 8, 9 72 ಆಯ್ತು. ಇಲ್ಲಿ ಎಷ್ಟಿದೆ ಸಂಖ್ಯೆ? ನಮ್ದು 68 ಐತಾ. ಅಂದ 68 ಏನಪ್ಪಾ ಅಂತಂದ ಹೇಳಿದ್ರೆ 72ಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಾವಿಲ್ಲಿ ಚಿಕ್ಕ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು. ಸೊ ನಮ್ದು ಇಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಆನ್ಸರ್ 83 ಅಂತಂದ ಹೇಳಿ ಬರುತ್ತೆ. ಎಷ್ಟು ಬರುತ್ತಾ? 83 ಅಂತಂದ ಹೇಳಿ ನಮ್ದ ಆನ್ಸರ್ ಬರುತ್ತ. ಸೇಮ್ ಅದೇ ತರ ಇನ್ನೊಂದು ನ್ಯೂ ಮಾಡ್ರಿ. ಎಲ್ಲೂ ಏನಂತಂದ ಹೇಳಿದ್ರೆ ಸರ್ಚ್ ಮಾಡಕ್ ಹೋಗ್ಬೇಡ್ರಿ. ನಾನು ಹೆಂಗ್ ಹೇಳ್ಕೊಟ್ಟಿದ್ದೇನಲ್ಲ ಸೇಮ್ ಅದೇ ತರ ಒಂದು ಮಾಡ್ಬಿಟ್ಟು ನನಗೆ ಏನಂತಂದ ಹೇಳಿದ್ರೆ ಆನ್ಸರ್ ಅನ್ನ ಹಾಕ್ರಿ. ನೋಡೋಣ ಎಷ್ಟು ಜನ ಮಾಡ್ತೀರಿ ಅಂತಂದ ಹೇಳಿ. ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ 5, 7, 7, 6. ಸೊ ಇದ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್ ಅನ್ನ ಕಂಡುಬಿಟ್ಟು ಹೋಮ್ ವರ್ಕ್ ಅಂತಂದ್ ಹಾಕ್ರಿ. ಸೊ ಅದೇ ತರ ನೆಕ್ಸ್ಟ್ ಇನ್ನೊಂದು ನೋಡೋಣ. 5 ಸಂಖ್ಯೆ ನೋಡೋಣ. 14, 6, 4, 1 ಇದ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್ ಕಂಡುಹಿಡಬೇಕು. ಸೇಮ್ ಅದೇ ತರ 14, 6, 4, 1 ಅಂತ ಕನ್ಸಿಡರ್ ಮಾಡ್ರಿ. ಯೂನಿಟ್ ಡಿಜಿಟಲ್ ಎಷ್ಟೈತೆ? 1 ಅಂತಂದೈತೆ. 1 ಎಲ್ಲೆಲ್ಲಿ ಕಂಡು ಬರುತ್ತಾ? 1 ಇಲ್ಲಿ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಅಂದ್ರೆ ಅದ್ರ ಹಿಂದಿನ ಸಂಖ್ಯೆ ಯಾವುದು? 1 ಮತ್ತು 9. 1 ಅಥವಾ 9 ಒಂದು ಫಿಕ್ಸ್ ಆಗಿ ಬರದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು? 2 ಸಂಖ್ಯೆಯನ್ನ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಏನು? 2 ಸಂಖ್ಯೆಯನ್ನ ಬಿಟ್ಟು ಈ 3 ಸಂಖ್ಯೆಯನ್ನ ಕನ್ಸಿಡರ್ ಮಾಡ್ಬೇಕು. ಇದು ಯಾವ ರೇಂಜ್ ಅಲ್ಲಿ ಕಂಡು ಬರುತ್ತೆ? 3 ಸಂಖ್ಯೆ 146. 146 ನೋಡ್ರಿ ಇಲ್ಲಿಂದ ಕಂಡು ಬರುತ್ತೆ ನೋಡ್ರಿ. 146 ಮತ್ತು 169 ನಡುವೆ ಕಂಡು ಬರುತ್ತಾ? ಈ ರೇಂಜ್ ಅಲ್ಲಿ ಕಂಡು ಬರೋದ್ರಿಂದ ಅದ್ರ ಚಿಕ್ಕ ಸಂಖ್ಯೆ ಯಾವುದು? 12 ಮತ್ತು 13ರಲ್ಲಿ 12 ಆಗತ್ತ. ಈ 12ಅನ್ನ ಕನ್ಸಿಡರ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಂಟು 13 ಬರ್ಕೊಡ್ರಿ. ಯಾಕಂದ್ರೆ 2 ಸಂಖ್ಯೆಗಳು ಇರೋದ್ರಿಂದ 12 ಮತ್ತು 13ಅನ್ನ ಇಂಟು ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ? 3ರಿಂದ 3 ಆಡ್ರಿ. 3 2 6, 3 1 3 ಪ್ಲಸ್ 1 2 2, 1 1 1 ಎಷ್ಟು ಬಂತಪ್ಪ ಅಂತಂದ ಹೇಳಿದ್ರೆ 156. 156 ಬಂತು ಗುಣಿಸಿದಾಗ. ಇಲ್ಲಿ ಎಷ್ಟು ಸಂಖ್ಯೆ ಐತಿ? 146 ಐತಿ. ಅಂದ್ರೆ 146 ಏನಪ್ಪಾ ಅಂತಂದ ಹೇಳಿದ್ರೆ ಲೆಸ್ ದೆನ್ ಕಡಿಮೆ ಐತಿ. ಕಡಿಮೆ ಇರೋದ್ರಿಂದ ನಾವ್ ಇಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀವಿ? ಚಿಕ್ಕ ಸಂಖ್ಯೆಯನ್ನ ಚೂಸ್ ಮಾಡ್ತೀವಿ. ಹಂಗಂದ್ರ ನಮ್ದು ಇದು ಎಷ್ಟು ಬರುತ್ತಾ? 121 ಬರುತ್ತ. ಆನ್ಸರ್ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ 121 ಬರುತ್ತ. ಎಸ್. ಅದೇ ತರ ನೆಕ್ಸ್ಟ್ ನೋಡ್ರಿ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ನಾನು ಸಾಲ್ವ್ ಮಾಡ್ತೀನಿ. ಆಮೇಲೆ ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೀನಿ. ಸೊ ಎಲ್ಲರೂ ಏನಂತಂದ ಹೇಳಿದ್ರೆ ಮಾಡಾಕ. ಒಂದ್ 2 ಜನ 3 ಜನ ಮಾಡಿ ಹಾಕಿದಾರ ಅಂತಂದ ಹೇಳಿದ್ರೆ ನೀವು ಬಿಡಾಕ್ ಹೋಗ್ಬೇಡ್ರಿ.
ನೀವು ಮಾಡಬೇಕು, ಯಾಕಂದ್ರೆ ಅವ್ರ ಎಕ್ಸಾಮ್ ಬರೆಯಕ್ ಬರಂಗಿಲ್ಲ, ನೀವು ಬರೆಯಾಕಿರ್ತೀರಿ. ಪ್ರಾಕ್ಟೀಸ್ ಮಾಡಿದ್ರನ ಅರ್ಥ ಆಗತ್ತೆ, ಇಲ್ಲ ಅಂತಂದ್ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 18, 4, 9, 6. ಸೊ ಇದ್ರ ಸ್ಕ್ವೇರ್ ರೂಟ್ ಅನ್ನ ನಾವು ಕಂಡು ಹಿಡ್ಕೋಬೇಕು. ಬರ್ಕೊಡ್ರದನ್ನ 18, 4, 9, 6. ಇದ್ರ ಯೂನಿಟ್ ಡಿಜಿಟಲ್ ಎಷ್ಟೈತಿ? 6 ಐತಿ. 6 ಇಲ್ಲಿ ಕಂಡು ಬರುತ್ತಾ, ಆಮೇಲೆ ಇನ್ನೊಂದು ಕಂಡು ಬರುತ್ತಾ. ಸೊ ಇಲ್ಲಿ ಎಷ್ಟಪ್ಪ ಅಂತಂದ್ರೆ ಅದ್ರ ಹಿಂದಿನ ಸಂಖ್ಯೆ 4 ಮತ್ತು 6 ಬಂತು. 4 ಅಥವಾ 6 ಇಲ್ಲಿ ಬರುತ್ತಾ. ಹಂಗಮೇಲೆ ಎರಡು ಸಂಖ್ಯೆಗಳನ್ನ ಬಿಟ್ಟು ಬಿಡಬೇಕು. 184. ಈ 184 ಯಾವ ರೇಂಜಲ್ಲಿ ಕಂಡು ಬರುತ್ತಂತ ಚೆಕ್ ಮಾಡ್ಬೇಕು. ಯಾವ ರೇಂಜಲ್ಲಿ? ಈ ರೇಂಜಲ್ಲಿ ಕಂಡು ಬರುತ್ತೆ ನೋಡ್ರಿ. 169ರಿಂದ 196 ರೇಂಜಲ್ಲಿ ಕಂಡು ಬರುತ್ತೆ. ಅಂದ್ರ 13, 14 ನಡುವೆ. ಇದರಲ್ಲಿ ಯಾವ ಸಂಖ್ಯೆನ ತಗೋಬೇಕು? ಯಾವಾಗ್ಲೂ ಚಿಕ್ಕ ಸಂಖ್ಯೆಯನ್ನ ತಗೋಬೇಕು. 13 ಅಂತ ತಗೊಂಡ್ರಿ. ನಮ್ಗೆ ಇಲ್ಲಿ ಎರಡು ಸಂಖ್ಯೆ ಇರೋದ್ರಿಂದ ಯಾವ್ದು ಚಿಕ್ಕದು ಬರ್ಬೇಕಾ ದೊಡ್ಡದು ಬರ್ಬೇಕಾ ಅಂತ ಮಾಡಕ್ ಏನ್ ಮಾಡ್ತೀವಿ? ಮುಂದಿನ ಸಂಖ್ಯೆಯಿಂದ ಗುಣಿಸ್ತೀವಿ, ಇಂಟು 14 ಮಾಡ್ತೀವಿ. ಸೊ 13 ಇಂಟು 14 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 4 3 12, 4 1 4 5, ಆಮೇಲೆ 13. ಸೊ ಇಲ್ಲಿ ಏನಂತ ಹೇಳಿದ್ರೆ 182 ಬಂತು. 182 ಬಂತು. ಇಲ್ಲಿ ಸಂಖ್ಯೆ ಎಷ್ಟೈತಿ? 184 ಐತಿ. ಅಂದ್ರ 184 ಗ್ರೇಟರ್ ದೆನ್ 182 ಇರೋದ್ರಿಂದ ಇಲ್ಲಿ ನಾವು ಯಾವ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು. ಹಂಗಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ 13, 6, 136 ಬರುತ್ತೆ. 136. ಇದ್ರ ಸ್ಕ್ವೇರ್ ರೂಟ್ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 136 ಆಗತ್ತ. ಸೇಮ್ ಅದೇ ತರ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೂ ಹೋಮ್ ವರ್ಕ್ ಟ್ರೈ ಮಾಡ್ರಿ. ಎಲ್ರು ಏನಂತಂದ್ ಹೇಳಿದ್ರೆ ಕಮೆಂಟ್ ಅಲ್ಲಿ ಆನ್ಸರ್ಸ್ ಗಳನ್ನ ಹಾಕ್ರಿ. ಮೊಬೈಲ್ ಅಲ್ಲಿ ಚೆಕ್ ಮಾಡೋದಾಗ್ಲಿ, ಗೂಗಲ್ ಅಲ್ಲಿ ಚೆಕ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ಅದು ಎಲ್ರಿಗೂ ಬರುತ್ತೆ. ಎಕ್ಸಾಮ್ ಅಲ್ಲಿ ಗೂಗಲ್ ಮೊಬೈಲ್ ಇರಂಗಿಲ್ಲ. ಸೊ ಹೇಳ್ತೀನಿ ನೋಡ್ರಿ, 34, 969 ಇದ್ರ ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿದ್ಬಿಟ್ಟು ನನ್ಗೆ ಹಾಕ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.